ಗಳತ್ಗಾದ ಜಲಜೀವನ್ ಮಿಷನ್ ಕಾಮಗಾರಿ ಯಾವಾಗ ಪ್ರಾರಂಭ? ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ಪವಾರ್ ಪ್ರಶ್ನೆ. ನಿಪ್ಪಾಣಿ ತಾಲೂಕಿನ ಗಳತ್ಗಾ ಗ್ರಾಮದಲ್ಲಿ ಮನೆ ಮನೆಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಜಲಜೀವನ್ ಮಿಷನ್ ಕಾಮಗಾರಿಯು ಕಳೆದ 2 ವರ್ಷದಿಂದ ವಿಳಂಬವಾಗುತ್ತಿದ್ದು, ಅದು ಯಾವಾಗ ಪ್ರಾರಂಭಗೊಳ್ಳಲಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ಪವಾರ್ ಪ್ರಶ್ನಿಸಿದ್ದಾರೆ. ಅವರು ಶುಕ್ರವಾರ ದಿನಾಂಕ 29ರಂದು ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು. ಗಳತ್ಗಾ ಗ್ರಾಮದಲ್ಲಿ 2 ವರ್ಷಗಳ ಹಿಂದೆ ಮಂಜೂರಾದ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಯಾವಾಗ ಆರಂಭವಾಗುತ್ತದೆ? ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳನ್ನು ಸಂಪರ್ಕಿಸಿದರೂ ಯಾವೊಬ್ಬ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಹೀಗಾಗಿ ಸದರಿ ಯೋಜನೆಯ 5,51,85,000ಕ್ಕಿಂತ ಹೆಚ್ಚು ಹಣ ವಾಪಸ್ ಹೋಗುವ ಆತಂಕವಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಹಾಗೂ ಒಸಿಸಿಐ ರಾಜ್ಯ ನಿರ್ದೇಶಕ ರಾಜೇಂದ್ರ ಪವಾರ್ ವಡ್ಡರ್ ಆಗ್ರಹಿಸಿ ಮುಂಬರುವ ಡಿಸೆಂಬರ್ ಒಳಗೆ ಈ ಕಾಮಗಾರಿ ಪ್ರಾರಂಭಿಸದೇ ಇದ್ದಲ್ಲಿ ಗ್ರಾಮ ಪಂಚಾಯಿತಿ ಪರಿಸರದಲ್ಲಿ ಗ್ರಾಮಸ್ಥರೊಂದಿಗೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಗಳತ್ಗಾ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ JGM ಜಲ್ ಜೀವನ್ ಮಿಷನ್ ಕೆಲಸದ ಬಗ್ಗೆ ವಿವರಣೆಯನ್ನು ಕೊಡುವ ಸಲುವಾಗಿ ಪತ್ರಕರ್ತರನ್ನು ನಾನು ಕರೆಸಿದ್ದೇನೆ. ಯಾಕಂದರೆ ಗಳತ್ಗಾ ಗ್ರಾಮದಲ್ಲಿ JGM ಮಂಜೂರಾಗಿ ಸುಮಾರು 2 ವರ್ಷಗಳಾಗಿ ಟೆಂಡರ್ ಆಯಿತು. ಟೆಂಡರ್ ಭೀಮಪ್ಪ ಪಾಟೀಲ್ ಅಂತೇಳಿ ಬಿಜಾಪುರದವ್ರ ಕಾಂಟ್ರಾಕ್ಟ್ ಕ್ಲಾಸ್ 1 ಕೆಲಸ ಟೆಂಡರ್ ಆಗಿ 2 ವರ್ಷ ಆಗಲಿಕ್ಕೆ ಬಂತು. ಇನ್ನೂ ಕೂಡ ಗಳತ್ಗಾ ಗ್ರಾಮದಲ್ಲಿ ಕೆಲಸ ಸ್ಟಾರ್ಟ್ ಆಗಿಲ್ಲ. ಕೇಂದ್ರ ಸರ್ಕಾರದಿಂದ ಮಂಜೂರಾಗಿದ್ದ JGM ಕೆಲಸ 5,50,83,000. ಈ ಟೆಂಡರ್ ಆಗಿ 2 ವರ್ಷ ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಸರ್ಕಾರದಲ್ಲಿ ಯಾಕೆ ಮಾಡಿರ್ತಾರೆ ಅಂದರೆ, ಪ್ರತಿಯೊಂದು ಮನೆಗೆ ನಳ ಜೋಡಣೆ, ಹರ್ ಘರ್ ನಲ್ ಅಂತೇಳಿ ಒಂದು ಯೋಜನೆ ಇರ್ತದೆ. ಎಲ್ಲರಿಗೂ ಕೂಡ ನೀರು ಪೂರೈಕೆ ಆಗಬೇಕಂತ ಕೆಲಸ ಸಲುವಾಗಿ ಟೆಂಡರ್ ಹಾಕಿರ್ತಾರೆ. ಆದರೂ ಕೂಡ ಇನ್ನೂವರೆಗೆ ಕೂಡ ಕೆಲಸ ಪ್ರಾರಂಭ ಆಗಿಲ್ಲ. ಇದು ಅಧಿಕಾರಿಗಳ ದುರ್ಲಕ್ಷ್ಯನೋ ಅಥವಾ ಈ ಗುತ್ತಿಗೆದಾರನ ದುರ್ಲಕ್ಷ್ಯ ಏನೂ ಗೊತ್ತಾಗಿಲ್ಲ. ಯಾಕಂದರೆ 2 ವರ್ಷ ಅಂದರೆ ಈಗ ಡಿಸೆಂಬರ್ ಎಂಡ್ ಒಳಗೆ ಅಂದರೆ ಅದು ಫಂಡ್ ಲ್ಯಾಪ್ಸ್ ಆಗ್ತಾಯಿದೆ. ಗಳತ್ಗಾ ಗ್ರಾಮಕ್ಕೆ ಬಂದಿರತಕ್ಕಂಥ 5,50,00,000 ಇಷ್ಟು ದೊಡ್ಡ ಮೊತ್ತದ ಹಣ ಇವತ್ತು ಗಳತ್ಗಾ ಗ್ರಾಮಕ್ಕೆ ಉಪಯೋಗ ಆಗಲಿಲ್ಲ ಅಂದರೆ ಎಷ್ಟೊಂದು ದುರಾದೃಷ್ಟ. ಆ ಕಾರಣಕ್ಕಾಗಿ ನಾನು ನಮ್ಮ ತಮ್ಮ ಮುಖಾಂತರ ಈ ಕುಡಿಯೋ ನೀರ ಗ್ರಾಮೀಣ ಚಿಕ್ಕೋಡಿ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ರಂಗನಾಥ್ ರಾವ್ ಇವರಿಗೆ ಸಾಕಷ್ಟು ಬಾರಿ ಫೋನ್ ಮುಖಾಂತರ ಕರೆ ಮಾಡಿದೆ. ಆದರೂ ಕೂಡ ಅವರು ಕರೆ ಎತ್ತಲಿಲ್ಲ, ಫೋನ್ ಕೂಡ ತಗೋಲಿಲ್ಲ. ಏನೂ ಗೊತ್ತಾಗಲಿಲ್ಲ. ಯಾಕಂದರೆ ಇದರಲ್ಲಿ ಅಧಿಕಾರಿಗಳ ದುರ್ಲಕ್ಷ್ಯತನೋ ಅಥವಾ ಗುತ್ತಿಗೆದಾರನ ದುರ್ಲಕ್ಷ್ಯತನ. ಗುತ್ತಿಗೆದಾರ ಟೆಂಡರ್ ಆದ ನಂತರ ಇಂತಿಷ್ಟು ಅವಧಿಗಳಿಗೆ ಪೂರ್ಣ ಮಾಡಬೇಕಂತ ಒಂದು ಸರ್ಕ್ಯುಲರ್ ಇರ್ತದೆ. ಆದ್ರೂ ಕೂಡ ಗುತ್ತಿಗೆದಾರ ದುರ್ಲಕ್ಷ್ಯ ಮಾಡಿರ್ತಾರೆ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಇರ್ಬೋದು, ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಿಯಾಂಕಾ ತಾಯಿ ಜಾರಕಿಹೊಳಿ ಇರ್ಬೋದು, ಅದೇ ರೀತಿಯಾಗಿ ಈ ಭಾಗದ ಶಾಸಕರು ಕೂಡ ಈ ಬಗ್ಗೆ ಯಾಕೋ ಗಮನ ಹರಿಸಿಲ್ಲ. ಇಷ್ಟೊಂದು ದೊಡ್ಡ ಮೊತ್ತದ ಅನುದಾನ ಗಳತ್ಗಾ ಗ್ರಾಮಕ್ಕೆ ಜಲ್ ಜೀವನ್ ಮಿಷನ್ನಲ್ಲಿ ಮಂಜೂರಾಗಿದ್ದರೂ ಕೆಲಸ ಆಗ್ತಾಯಿಲ್ಲ. ಎಷ್ಟೊಂದು ದುರಾದೃಷ್ಟಕರ. ತಾವು ನೋಡ್ಬೋದು ಗಳತ್ಗಾದಲ್ಲಿ ಕೆಲವೊಂದು ಕಡೆ ಇನ್ನೂ ಕೂಡ ನೀರು ಹೋಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಹೊಸ ಪೈಪ್ಲೈನು ಮತ್ತು ನಳ ಜೋಡಣೆ ಮತ್ತು ಎಲ್ಲಿ ನೀರು ಹೋಗೋದು ಅಲ್ಲಿ ಟ್ಯಾಂಕರ್ ಅಂದರೆ ಓವರ್ ಟ್ಯಾಂಕ್ ಕಟ್ಟಬೇಕಂತ ಅದರಲ್ಲಿ ಎಸ್ಟಿಮೇಟ್ನಲ್ಲಿದೆ. ಆ ಕಾರಣಕ್ಕಾಗಿ ಬರ್ತಕ್ಕಂಥ ದಿನಮಾನದಲ್ಲಿ ಅಂದರೆ ಡಿಸೆಂಬರ್ ಈ ಎಂಡರೊಳಗೆ ಆ ಕೆಲಸ ಪ್ರಾರಂಭ ಆಗಲಿಲ್ಲ ಅಂದರೆ ಲ್ಯಾಪ್ಸ್ ಆಗ್ತಾಯಿದೆ. ಇದು ದುರಾದೃಷ್ಟಕರ ಕಾರಣ. ಅದಕ್ಕಾಗಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದ ಸತೀಶಣ್ಣ ಜಾರಕಿಹೊಳಿ ಗಮನಕ್ಕೆ ತರ್ತೀನಿ. ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಗಮನಕ್ಕೆ ತರ್ತಾಯಿನಿ. ಅದೇ ರೀತಿಯಾಗಿ ಸಂಬಂಧಪಟ್ಟ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೂಡ ಈ ಒಂದು ಡಿಪಾರ್ಟ್ಮೆಂಟ್ನ ಮಂತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಂದು ಪತ್ರದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯ ಗುತ್ತಿಗೆದಾರಿಗೆ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗನೆ ಕೆಲಸವನ್ನು ಪ್ರಾರಂಭ ಮಾಡಿ ಮುಗಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ತಾವು ಮಾಡಲಿಲ್ಲ ಅಂದ್ರೆ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೇಳಿ ನಾವು ಪಂಚಾಯಿತಿ ಮುಂದೆ ಒಂದು ಉಪವಾಸ ಸತ್ಯಾಗ್ರಹ ಅಥವಾ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಪಂಚ್ ನ್ಯೂಸ್ಗಾಗಿ ಗಳತ್ಗಾದಿಂದ ಕೃಷ್ಣ ಅರ್ಗೆ.